ಲಕ್ಷ್ಮಿ, ನೀವು ಮಾತಾಡ್ತೀರಿ, ನಾನು ಹೋಗಿ ಆಳ್ಗಳಿಗೆ ಮತ್ತೆ ಅರುಣಿಗೆ ಊಟ ಕೊಟ್ಟು ಬರ್ತೀನಿ. ನೀನೇ ಹೋಗ್ಬೇಕೆ? ಯಾರ್ಗನ್ನ ಹೇಳಿದ್ರೆ ಕೊಟ್ಬಿಟ್ಟು ಬರ್ತಿರ್ಲಿಲ್ವೇ? ಇಲ್ಲಿ ಕಣತ್ತೆ, ಹೊಲ್ತಕ್ಕೋಗಿ ಜಾಸ್ತಿ ದಿನ ಆಯ್ತು, ಹಂಗೆ ಹೋಗಿ ನೋಡ್ಕೊ ಬರ್ತೀನಿ ಒಂಚೂರು. ಸರಿ ಕಣವ, ಆಚೆಗಡೆ ಬಿಸಿಲು ಜಾಸ್ತಿ ಇದೆ, ಹುಷಾರ ಹೋಗಿ ಬ್ಯಾಗ ಬಾ. ಆಯ್ತು ಕಣತ್ತೆ. ವಾ ಗೌರಕ್ಕ, ಏನು ಇವತ್ತು ನೀನು ಊಟ ತಕೊಂಡು ಹೋಗ್ತಿದ್ದಿ? ಏನೂ ಇಲ್ಲ ಪರಿಮಳಕ್ಕ, ಹೊಲ ಕೊಯ್ಯಕ್ಕೆ ಆಳ್ಗಳು ಬಂದವ್ರೆ. ನನ್ನ ಮಗ ಅಲ್ಲೇ ಅವನೇ. ನಾನು ಹೋಗಿ ಜಾಸ್ತಿ ದಿನ ಆಯಿತು, ಅದಕ್ಕೆ ನೋಡ್ಕೊಂಡು ಬರುಮಾ ಅಂತ ಹೋಯ್ತಿದ್ದೀನಿ. ಹೋಗುವಂತೆ ಬಾ, ಎಷ್ಟೊಂದು ದಿನ ಆಯ್ತು ನೀನು ನೋಡಿ. ಒಂದು ಲೋಟ ಮಜ್ಜಿಗೆ ಕುಡ್ಕೊಂಡು ಹೋಗುವಂತೆ, ಎಷ್ಟೊಂದು ಬಿಸ್ಲದ್ ನೋಡು. ಇಲ್ಕಣಮ್ಮಿ, ಒತ್ತಾಗೋಯ್ತದೆ, ಹೋಯ್ತೀನಿ. ಬಾರಕ್ಕ, ನೀನು ಬರದೆ ಅಪರೂಪ ಈ ಕಡೆಗೆ. ಆಯ್ತು ರಮ್ಮಿ, ಆ ಕಡೆಯಿಂದ ಊಟ ಕೊಟ್ಬಿಟ್ಟು ಬರ್ಬೇಕಾದ್ರೆ ಬರ್ತೀನಿ. ಬಂದೋಗು ಆಮೇಲೆ, ಇಲ್ಲಾಂದ್ರೆ ಹಂಗೆ ಹೋಗಿಗ್ಬಿಟ್ಟಿಯಾ? ಇಲ್ಲ ಹೇಳಮ್ಮಿ, ಬರ್ತೀನಿ. ಮಗ ಅರುಣ, ಯಾಕಪ್ಪ ಹಿಂಗೆ ಬಿಸ್ಲಾಗ ನಿಂತಿದ್ಯಾ? ಅಲ್ಲೆಲ್ಲ ನಾನು ಎಲ್ಲ ಕೂತ್ಕೋಬಾರ್ದಾಗಿತ್ತೇನಪ್ಪ. ಏನಕ್ಕಮ್ಮ ಇಷ್ಟೊಂದು ಬಿಸ್ಲಾಗ ಬರಕ್ ಹೋಗಿದ್ದೆ? ಫೋನ್ ಮಾಡಿದ್ರೆ ನಾನು ಗೊತ್ತಿರ್ಲಿಲ್ವೇ? ಗಾಡೀಲಿ ಬಂದು 5 ನಿಮಿಷಕ್ಕೆ ತಕ್ಕ ಬತ್ತಿದ್ದಪ್ಪ. ಇರಲಿ ಬಾ ಮಗ, ಹಂಗೆ ನೋಡ್ಕೊಂಡು ಊಟ ಕೊಟ್ಬಿಟ್ಟು ಹೋಗುಮ ಅಂತ ಬಂದೆ. ನಾನಿನ್ನು ಹೋಯ್ತೀನಿ. ಆಳ್ಗಳು ಬಂದರೆ ಉಣ್ಣಕ್ಕಿಕ್ಬಿಡು ಮಗ, ಅವ್ರಿಗೆ ಹೇಳು, ಅವರೇ ಇಕ್ಕಂಡು ತಿಂತಾರೆ. ಹಿಂಗ್ ಬಂದು ಹಂಗೆ ಹೋಯ್ತಿದ್ದಿ, ನೋಡ್ಬೇಕು ಹೊಲನ ಅಂತ ಬಂದು ಹಂಗೆ ಹೋಯ್ತಿದ್ಯಲ್ಲ. ಇಲ್ಲಿ ಕಣಪ್ಪ ವಸಿ, ಆ ಪರಿಮಳಕ್ಕಂತವ ಮಾತಾಡ್ಕೊಂಡು ಆಮೇಲೆ ಹೋಯ್ತೀನಿ ಮನೆಗೆ. ಲೇಟ್ ಆಗ್ಬಿಟ್ರೆ ನಿಮ್ಮ ಅಜ್ಜಿ ಬಡ್ಕೊಬಿಡ್ತಾಳೆ ಆಮೇಲೆ ಅಷ್ಟೇನೆ. ಗಾಡಿ ಒಳಗೆ ಬಿಟ್ಟು ಬರನೆ, 5 ನಿಮಿಷಕ್ಕೆ ಬಿಟ್ಟು ಬರ್ತೀನಿ. ಆಡ ಕಣಪ್ಪ, ಹಂಗೆ ಅಟ್ಟಾರಿ ಒಳಗೆ ಹೋಯ್ತೀನಿ. ಅಲ್ಲಿ ಯಾರಾದರೂ ಸಿಗ್ತಾರೆ, ಮಾತಾಡ್ಕೊಂಡು ಹೋಯ್ತೀನಿ ಜೊತೆಗೆ. ಸರಿ ಕಣಮ್ಮ, ಹುಷಾರು. ನೀನು ನೆರಳಾಗೆಲ್ಲ ನಾನು ನಿಂತ್ಕೊಳ್ಳಪ್ಪ, ಬಿಸಿಲಲ್ಲಿ ನಿಂತ್ಕೋಬೇಡ.